ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಮತ್ತೊಂದು ಭವಿಷ್ಯವಾಣಿಯನ್ನು ಸ್ಫೋಟಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಭವಿಷ್ಯವಾಣಿಯನ್ನು ಸ್ಫೋಟಿಸಿರುವ ಕೋಡಿಶ್ರೀಗಳು ಜೊತೆಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೀತಾ ಇರುವ ಪ್ರಕರಣದ ತನಿಖೆಯ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದರೆ ಬನ್ನಿ, ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿಯಾದರೂ ಏನು? ಡಿಕೆ ಶಿವಕುಮಾರ್ ಅವರು ಭೇಟಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಬೀಸ್ತಾ ಇರೋದಾದರೂ ಯಾಕೆ ಅನ್ನೋದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಸಲಾಗಿದೆ. ಈ ತನಿಖೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವಿಡಿಯೋವನ್ನ ಶುರು ಮಾಡೋಣ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಊಹಾಪೋಹಗಳು ಭಾರೀ ಚರ್ಚೆಯಾಗ್ತಾ ಇದ್ದಾವೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕೂಡ ಕೈಗೊಳ್ತಾ ಇರೋದು ಗೊಂದಲಕ್ಕೂ ಕಾರಣವಾಗಿದೆ. ಆದರೆ ಡಿಕೆ ಶಿವಕುಮಾರ್ ಇತ್ತೀಚೆಗೆ ದೇವಾಲಯಗಳಿಗೂ ಕೂಡ ಭೇಟಿ ಮಾಡಿ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನದ ಪ್ರಸಿದ್ಧ ಜೇನುಕಲ್ ಸಿದ್ದೇಶ್ವರ ದೇವಾಲಯ ಮತ್ತು ಕೋಡಿಮಠಕ್ಕೂ ಭೇಟಿ ನೀಡಿದ್ದಾರೆ. ಹಾಸನದ ಜೇನುಕಲ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದು, ಅರಸೀಕೆರೆ ಸಾಧನಾ ಸಮಾವೇಶ ಕಾರ್ಯಕ್ರಮ ಮುಗಿಸಿ ಡಿಕೆ ಶಿವಕುಮಾರ್ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೋಡಿಮಠಕ್ಕೂ ಕೂಡ ತೆರಳಿದ್ದಾರೆ. ಇನ್ನು ಜೇನುಕಲ್ ಸಿದ್ದೇಶ್ವರ ದೇವಾಲಯದ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಕೋಡಿಮಠಕ್ಕೆ ಭೇಟಿ ನೀಡಿದ್ರು. ಅರಸೀಕೆರೆ ತಾಲೂಕು ಹಾರನಹಳ್ಳಿಯಲ್ಲಿರೋ ಕೋಡಿಮಠದಲ್ಲಿ ಶ್ರೀ ಶಿವಯೋಗಿ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಶಿವಕುಮಾರ್ ಕೋಡಿಶ್ರೀ ಬಳಿ ಭವಿಷ್ಯವನ್ನ ತಿಳಿದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಜ್ಯೋತಿಷ್ಯದಲ್ಲಿ ಗಾಢವಾದ ನಂಬಿಕೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಕೋಡಿಮಠಕ್ಕೆ ಭೇಟಿಯ ಸಂದರ್ಭದಲ್ಲಿ ಅವರು ಶ್ರೀ ಶಿವಯೋಗಿ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳ ಜೊತೆ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕೋಡಿಶ್ರೀ ತಮ್ಮ ಭವಿಷ್ಯ ಜ್ಞಾನದ ಮೂಲಕ ಭವಿಷ್ಯವಾಣಿಗಳನ್ನ ನುಡಿಯೋದರಲ್ಲಿ ರಾಜ್ಯಾದ್ಯಂತ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಆದ್ದರಿಂದ ಡಿಕೆ ಶಿವಕುಮಾರ್ ಅವರು ಕೋಡಿಶ್ರೀಯವರಿಂದ ತಮ್ಮ ರಾಜಕೀಯ ಭವಿಷ್ಯ ಮತ್ತು ಇತರೆ ವಿಷಯಗಳ ಬಗ್ಗೆ ಸಲಹೆ ಸೂಚನೆಯನ್ನ ಪಡೆದುಕೊಂಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಕೋಡಿಮಠಕ್ಕೆ ಹೋಗಿ ಬರ್ತಾ ಇದ್ದಂತೆ ಹೋದಲೆಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗ್ತಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅಂತ ಘೋಷಣೆ ಕೂಗ್ತಿದ್ದಾರೆ. ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಾಳೆಗರಿ ಭವಿಷ್ಯವನ್ನು ಕೇಳಿದ್ದಾರಂತೆ. ಈ ಭವಿಷ್ಯವಾಣಿಯಲ್ಲಿ ಏನೇ ಕೇಳಿದ್ರು ಕೂಡ ಆಗಲೇ ಕೋಡಿಶ್ರೀಗಳು ಮುಂದಿನ 5 ವರ್ಷ ಸಿಎಂ ಸಿದ್ದರಾಮಯ್ಯನವರನ್ನ ಯಾರೂ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ, ಹಾಲು ಕೆಟ್ಟಿತು ಆದ್ರೆ ಹಾಲು ಮತ ಕೆಡದು ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿಯೋದರ ಮೂಲಕ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಯುದ್ಧಗಳು ಮುಂದುವರಿಯಲಿವೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲತ್ವೆ, ಮನುಷ್ಯ ಮೌನವಾಗಿದ್ರೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡಬಹುದು, 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕಡೆಯದಾಗಿದ್ದು ಮಾನವನಿಗೆ ಜ್ಞಾನ ಹಾಗೂ ವಿವೇಚನೆ ಮತ್ತು ವಿವೇಕ ನೀಡಲಾಗಿದೆ. ಅದನ್ನ ಸನ್ಮಾರ್ಗದಲ್ಲಿ ಬಳಸಿಕೊಂಡಾಗ ಮೋಕ್ಷ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಡಿಮಠದ ಶ್ರೀಗಳು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಆಘಾತಕಾರಿ ಬದಲಾವಣೆಗಳ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿತಾನೆ ಇರುತ್ತಾರೆ. ಸ್ವಾಮೀಜಿಯವರ ಹೇಳಿಕೆಯು ದೇಶಾದ್ಯಂತ ಕುತೂಹಲ ಮತ್ತು ಆತಂಕವನ್ನ ಹುಟ್ಟು ಹಾಕುತ್ತೆ. ಕೋಡಿಮಠದ ಶ್ರೀಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಆಘಾತಕಾರಿ ಘಟನೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವವೇ ತಿರುಗಿ ನೋಡುವಂತಹ ಆಘಾತವು ದೇಶದಲ್ಲಿ ಎದುರಾಗಲಿದೆ ಅಂತ ಹೇಳಿದ್ದಾರೆ. ಈ ಘಟನೆಯ ನಿಖರ ಸ್ವರೂಪವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲ, ಆದರೆ ಇದು ರಾಜಕೀಯ, ಸಾಮಾಜಿಕ ಅಥವಾ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು ಅಂತ ಊಹಾಪೋಹಗಳು ಜೋರಾಗಿದೆ. ಇನ್ನು ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಆದರೆ ಕೋಡಿಶ್ರೀಗಳು ನುಡಿದಿರುವಂತಹ ಭವಿಷ್ಯವಾಣಿಗೂ ಇದಕ್ಕೂ ತಾಳೆಯಾಗ್ತಾ ಇದೆಯಾ ಅಥವಾ ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಡೌಟ್ಗಳು ಶುರುವಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂತಹ ಶ್ರೀಗಳು ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ. ಇನ್ನು ವ್ಯಾಪಾರ, ಕೃಷಿ ಕ್ಷೇತ್ರದ ಬಗ್ಗೆಯೂ ಭವಿಷ್ಯವಾಣಿಯನ್ನ ನುಡಿದಿರುವಂತಹ
ಶ್ರೀಗಳು ಶ್ರಾವಣ ಮಾಸದ ನಂತರ ಘಟ್ಟಗಳು ರಾಜ್ಯ ಮತ್ತು ದೇಶ ಭವಿಷ್ಯಕ್ಕೆ ನಿರ್ಣಾಯಕವಾಗಲಿವೆ ಅಂತ ಹೇಳಿದ್ದಾರೆ. ಸಂಕ್ರಾಂತಿಯ ವೇಳೆಗೆ ರಾಜಕೀಯ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತೆ. ಯುಗಾದಿಯ ನಂತರ ಮಳೆ, ಬೆಳೆ ಮತ್ತು ಕೃಷಿ ಸಂಬಂಧಿಸಿದಂತೆ ಪರಿಹಾರಗಳು ದೊರೆಯಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಕಳೆದ ಬಾರಿ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಎನ್ನುವಂತಹ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ರು. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವೂ ಆಗಬಹುದು ಅಂತ ಎರಡರ ಮೇಲೂ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಮೂಲಕ ದೇಶದ ನಾಯಕ ಸ್ಥಾನದಲ್ಲಿರುವವರಿಗೆ ಆಪತ್ತು ಕಾದಿದೆ ಎಂಬರ್ಥದಲ್ಲಿ ಹೇಳಿರುವ ಭವಿಷ್ಯ ಈಗ ಭಾರಿ ಸಂಚಲನ ಮೂಡಿದೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು, ಆದರೆ ಅದಕ್ಕೆ ಪರಿಹಾರ ಕಂಡುಕೊಂಡ್ರೆ ಸರಿಯಾದೀತು ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಮತ್ತೊಂದು ಭಯಾನಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸೂಳೆಯ ಮಗನುಟ್ಟಿ ಆಳುವನು ಮಣಿಪುರವ, ಯುದ್ಧವಿಲ್ಲದೆ ಮಡಿಗೆ ಕೂಳಾದೀತು. ಇದರರ್ಥ ಮುಂದೆ ಹೇಳುತ್ತೇನೆ ಎನ್ನುವುದರ ಮೂಲಕ ಕುತೂಹಲವನ್ನು ಮೂಡಿಸಿದ್ದಾರೆ. ಇದೇ ವೇಳೆ ಕೊರೋನಾ ಅನ್ನೋದು ರೂಪಾಂತರಿ ತಾಳಲಿದೆ, ಹಲವು ದೇಶಗಳು ಮುಳುಗಲಿವೆ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ಏನೂ ತೊಂದರೆ ಇಲ್ಲ, ಸಂಕ್ರಾಂತಿಯೊಳಗೆ ಮೇಘ ಸ್ಫೋಟ ಆಗತ್ತೆ ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಕಳೆದ ಬಾರಿ ಯಾದಗಿರಿಯಲ್ಲಿ ಕೋಡಿಶ್ರೀ ಅವರು ಮಾತನಾಡಿ ಹಾಲುಮತ ಸಮಾಜದವರಿಂದ ಅಧಿಕಾರ ಬಿಡಿಸುವುದು ಅಷ್ಟು ಸುಲಭದ ಮಾತಲ್ಲ, ಸಿಎಂ ಕುರ್ಚಿಯಿಂದ ಬಿಡಿಸುವುದು ಅಷ್ಟು ಸುಲಭವಲ್ಲ, ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಡಬೇಕು ಹೊರತು ನೀವು ಬಿಡಿಸೋದಕ್ಕೆ ಆಗದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು 2025 ಮೇ 5ರಂದು ಬಾಗಲಕೋಟೆಯಲ್ಲಿ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ರು. ಹಿಮಾಲಯದಲ್ಲಿ ಸುನಾಮಿಯಾದೀತು, ದೇಶದಲ್ಲಿ ಯುದ್ಧದ ಭೀತಿ ಇದೆ ಅಂತ ಹೇಳಿದ್ರು. ಪೆಹಲ್ಗಾಮ್ ದಾಳಿಯ ಬಗ್ಗೆಯೂ ಯುಗಾದಿ ಮುಂಚಿತವಾಗಿಯೇ ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಜೊತೆಗೆ ಉತ್ತರ ನಾಡಿನಲ್ಲಿ ಹಬ್ಬಿತು ಹಗೆಯ ಬೇಗೆ, ಸುತ್ತುವರೆದು ಬರುವಾಗ ಜಗವೆಲ್ಲ ಕೊಲ್ಲಲಾಯಿತು, ಹೀಗೆ ಒಂದು ವಾರದಲ್ಲಿ ಕಾಶ್ಮೀರ ಹಗೆಯಾಯಿತು, ಮೃತ್ಯುವಾಯಿತು ಅಂತ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ, ಕೋಡಿಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು, ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಎನ್ನುವುದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರುಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇದಿಷ್ಟೇ ಅಲ್ಲದೆ 2020ರಲ್ಲಿ ಕೊರೋನಾ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿತ್ತು. ಜೊತೆಗೆ ಮುಂದಿನ ದಿನಗಳಲ್ಲಿ ಹೊಸ ವೈರಸ್ ಪತ್ತೆಯಾಗತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಆ ಭವಿಷ್ಯವಾಣಿ ನಿಜವಾಗುತ್ತಾ? ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿಯಾಗತ್ತೆ ಅಂತ ಹೇಳಿದ್ದಾರೆ. ಆ ಕ್ರಾಂತಿ ಹೇಗಾಗತ್ತೆ? ರಾಜಕೀಯದಲ್ಲಾಗತ್ತೋ ಅಥವಾ ನೈಸರ್ಗಿಕವಾಗಿ ಆಗತ್ತೋ ಕಾದ್ ನೋಡಬೇಕಾಗಿದೆ. ಈ ಕೋಡಿಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.